ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು. ಪ್ರಿಯ ದೇವ ಮಕ್ಕಳೇ, ಹೇಗಿದ್ದೀರಿ? ನಾನು ನಂಬ್ತೇನೆ ದೇವರು ನಿಮ್ಮನ್ನು ಉತ್ತಮವಾಗಿ ಇಟ್ಟಿದ್ದಾನೆ ಎಂಬುದಾಗಿ. ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್. ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಕ್ಕಳೇ, ನಾವಿಂದು ಬಹಳಷ್ಟು ಚಿಂತೆಗೆ ಒಳಗಾಗಿ ನಮ್ಮ ಚಿಂತೆಗಳಿಂದ ಬಹು ಕಳವಳಕ್ಕೆ ನಾವು ಒಳಗಾಗಿದ್ದೇವ. ಯಾಕಂದರೆ ನಮ್ಮ ಜೀವಿತದಲ್ಲಿ ಚಿಂತೆಗಳಿಗೆ ಸಾವಿರಾರು ಕಾರಣಗಳು, ಸಾವಿರಾರು ಸಂಗತಿಗಳು, ಸಾವಿರಾರು ವಿಷಯಗಳಿರೋದ್ರಿಂದ ನಮ್ಮ ಜೀವಿತಗಳನ್ನು ಚಿಂತೆಗಳು ಚಿತೆಯಾಗಿ ನಮ್ಮನ್ನು ಸುಡುವಂಥವುಗಳಾಗಿವೆ. ಅಂದರೆ ಯಾವುದಾದ್ರೂ ಒಂದು ಸಮಸ್ಯೆ, ಒಂದು ಹೋರಾಟ ನಮ್ಮ ಜೀವಿತದ ಚಿಂತೆಯಾಗಿ ಮಾರ್ಪಟ್ಟು ಅದು ನಮ್ಮ ಜೀವಿತದಲ್ಲಿ ಚಿತೆಯಾಗಿ, ಅಂದರೆ ಬೆಂಕಿಯಾಗಿ ಉರಿದು ನಮ್ಮ ಜೀವಿತವನ್ನು ಮುಗಿಸುವಂಥದ್ದಾಗಿದೆ. ಹಾಗಾದರೆ ಚಿಂತೆ ಮಾಡುವ ವಿಷಯದಲ್ಲಿ ಬೈಬಲ್ ಏನು ಹೇಳ್ತದೆ? ಚಿಂತೆ ಮಾಡುವ ವಿಷಯದಲ್ಲಿ ದೇವರು ಏನು ಹೇಳ್ತಾರೆ? ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ನಾನೀಗ ಹೇಳ್ತಿರುವಾಗಲೇ ನಿಮಗೆ ಅರ್ಥ ಆಗಿದೆ, ಹೌದು, ನಮ್ಮನ್ನು ದೇವರು ಚಿಂತೆ ಮಾಡಬಾರ್ದು ಎಂಬುದಾಗಿ ಹೇಳ್ತಾರೆ ಎಂಬುದಾಗಿ ನೀವು ಅಂದುಕೊಳ್ತಾ ಇದ್ರಿ. ಅದು ಸರಿ. ಆದರೂ ಸಹ ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನಿಮ್ಮನ್ನು ನೀವು ಕಾದುಕೊಳ್ಳ್ರಿ. ಯಾಕಂದರೆ ದೇವರ ವಾಕ್ಯದ ವಿವರಣೆ ನಿಮ್ಮ ಜೀವಿತಗಳನ್ನು ಬದಲಾಯಿಸುವಂಥದ್ದಾಗಿದೆ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯದ 31ನೇ ವಚನಕ್ಕೆ ನಿಮ್ಮ ಬೈಬಲ್ನ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವನಾಗಿದ್ದೇನೆ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯದ 31ನೇ ವಚನದಲ್ಲಿ ಹೀಗೆ ಹೇಳ್ತದೇನಪ್ಪ ಅಂತ ಹೇಳಿದ್ರೆ, ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಒತ್ಕೊಳ್ಬೇಕಂತೇಳಿ ಏನು ಮಾಡಬೇಡ್ರಿ, ನೀವು ಚಿಂತೆ ಮಾಡಬೇಡ್ರಿ. ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಹೊದ್ಕೊಳ್ಬೇಕೆಂಬ ವಿಷಯದಲ್ಲಿ ನೀವು ಚಿಂತೆ ಮಾಡಬೇಡ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳಿದೆ. ಜಾಗ್ರತೆ ಕೇಳಿಸ್ಕೊಳ್ರಿ. ಈಗ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ ಚಿಂತೆ ಮಾಡಬೇಡ್ರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಚಿಂತೆ ನಾವು ಮಾಡಬಾರ್ದಂತೆ. ನೋಡಿ, ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ. ಯಾರು ನಮಗೆ ಈ ಮಾತು ಹೇಳಲಿಕ್ಕೆ ಸಾಧ್ಯ ಗೊತ್ತಾ? ನೀವೇನಾದರೂ ಚಿಂತೆ ಮಾಡ್ತಿದ್ದಾಗ ನಿಮ್ಮ ಹತ್ರ 3 ರೀತಿಯ ಜನರು ಬರ್ಬೋದು. ಒಂದು, ನೀವು ಚಿಂತೆ ಮಾಡ್ತಿದ್ದಾಗ ಚಿಂತೆ ಮಾಡಬೇಡ, ಏನೂ ಆಗಲ್ಲ ಅಂತೇಳಿ ತಮ್ಮ ಸಂತೈಸುವ ಮಾತಿನಿಂದ ನಿಮ್ಮನ್ನು ಸಂತೈಸೋದಕ್ಕೋಸ್ಕರ ಬರ್ಬೋದು. 2ನೇ ರೀತಿಯ ಜನರಂತವರಪ್ಪ ಅಂದರೆ, ನೀವು ಚಿಂತೆ ಮಾಡ್ತಿದ್ದಾಗ ನಿಮ್ಮ ಚಿಂತೆನೆಲ್ಲ ನೋಡಿ ಹೊರಗೆ ಮಾತಾಡ್ಕೊಳ್ಳಿಕ್ಕೋಸ್ಕರವಾಗಿ ಬಂದು ನಿಮ್ಮನ್ನು ನೋಡಿ ಹೋಗಿ ಹೊರಗೆ ಮಾತಾಡ್ಕೊಳ್ಳುವಂಥ ಜನರು ನಿಮ್ಮ ಹತ್ರ ಬರ್ಬೋದು. ಹಾಗೆ ನಾವು 3ನೇದಾಗಿ ನೋಡುವಾಗ ನಿಮ್ಮ ಚಿಂತೆಗಳನ್ನು ನೋಡಿ ನಿಮ್ಮ ಚಿಂತೆಗೆ ಪರಿಹಾರವಾದಂಥ ಸಹಾಯವನ್ನು ಕೊಟ್ಟು ಚಿಂತೆ ಮಾಡಬೇಡ್ರಿ ಎಂಬುದಾಗಿ ಹೇಳುವಂಥ ವ್ಯಕ್ತಿಗಳು ಸಹ ನಿಮ್ಮ ಬಳಿಯಲ್ಲಿ ಬರ್ಬೋದು. ಆದರೆ ಇಲ್ಲಿ ದೇವರು ಚಿಂತೆ ಮಾಡಬೇಡ್ರಿ ಎಂಬುದಾಗಿ ಹೇಳೋದಾದರೆ ಈ 3 ರೀತಿಯ ಜನರಲ್ಲಿ ಯಾವ ಗುಂಪಿಗೆ ಆತನು ಸೇರಿದವನಾಗಿದ್ದಾನೆ? ನಿಮ್ಮ ಚಿಂತೆಗಳನ್ನ ಕೇಳಿಸ್ಕೊಂಡು ನೋಡ್ಕೊಂಡು ಹೋಗಿ ಹೊರಗೆ ಮಾತಾಡೋದಕ್ಕೋಸ್ಕರ ಬರುವಂಥವನು ಆಗಿದ್ದಾನಂತ ತಿಳ್ಕೊಂಡಿದ್ದೀರಾ? ಇಲ್ಲ, ನಿಮ್ಮನ್ನ ಹಾಗೆ ಸಂತೈಸುವ ಮಾತಿನಿಂದ ಸುಮ್ಮನೆ ಸಂತೈಸಿ ಹೋಗೋದಕ್ಕೋಸ್ಕರ ಬಂದವನಾಗಿದ್ದಾನಂತೇಳಿ ಅಂದ್ಕೊಂಡಿದ್ದೀರಾ? ಇಲ್ಲ, ಆತನು ನಿಮ್ಮ ಬಳಿಗೆ ಪರಿಹಾರವನ್ನು ತಕೊಂಡು ಬಂದು ನನ್ನ ಮಗನೇ, ನನ್ನ ಮಗಳೇ, ಚಿಂತಿಸಬೇಡ ಎಂಬುದಾಗಿ ಹೇಳುವಂಥ ಗುಂಪಿಗೆ ಆತನು ಸೇರಿದವನಾಗಿದ್ದಾನೆ ಅಂದ್ಕೊಳ್ತೀಯ ನೀನು? ಯಾವ ಗುಂಪಿಗೆ ಆತನು ಸೇರಿದವನು ಅಂತೇಳಿ ಅಂದ್ಕೊಳ್ತೀಯ? ಪ್ರಿಯ ದೇವ ಮಗವೇ, ಆ ವಾಕ್ಯ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯದ 31ನೇ ವಚನದ ಮೇಲೆ ನೀವು ನೋಡುವಾಗ ಏನು ಒದ್ಕೊಳ್ಬೇಕು, ಏನು ಕುಡಿಬೇಕು, ಏನು ತಿಂದ್ಕೊಳ್ಬೇಕು, ಇದ್ಯಾವುದು ಚಿಂತೆ ಮಾಡಬಾರ್ದಂತೆ. ಯಾಕಂತ ಹೇಳಿದ್ರೆ ವಾಕ್ಯ ಹೇಳ್ತದೇನಪ್ಪ ಅಂತ ಹೇಳಿದ್ರೆ, ಆತನು ಆಕಾಶದ ಪಕ್ಷಿಗಳನ್ನ ಆತನು ಸಾಕುದಾದ್ರೆ ಅವುಗಳಿಗಿಂತ ಹೆಚ್ಚಾಗಿ ನಿಮಗೆ ಎಷ್ಟೋ ಆತನು ಸಾಕುವವನಲ್ಲವೋ? ಅಡವಿಯ ಹೂವುಗಳಿಗೆ ಆತನು ಉಡಿಸಿ ತೊಡಿಸುವುದಾದ್ರೆ ನಿಮಗೆ ಇನ್ನೂ ಎಷ್ಟು ಹೆಚ್ಚಾಗಿ ಮಾಡುವವನಲ್ಲವೋ ಎಂಬುದಾಗಿ ಪರಲೋಕದ ತಂದೆಯ ಕುರಿತಾಗಿ ಆತನು ಬಟ್ಟು ಮಾಡಿ ತೋರಿಸುವಂಥವನಾಗಿದ್ದಾನೆ. ಹಾಗಾದ್ರೆ ಆತನು ಇಲ್ಲಿ ಚಿಂತೆ ಮಾಡಬೇಡ್ರಿ ಅಂತ ಹೇಳ್ತಾ ಇದ್ದಾನೆ ಅಂದರೆ ಆತನು ಸಹಾಯ ತಕೊಂಡು ಬಂದು ನೀವು ಚಿಂತೆ ಮಾಡಬೇಡ್ರಿ ಅಂತ ಹೇಳ್ತಾ ಇದ್ದಾನ? ಆತನು ಸಹಾಯ ತಕೊಂಡು ಬಂದು ನಿಮ್ಮ ಚಿಂತೆ ಕಾರಣವಾದಂಥ ಸಮಸ್ಯೆನ ತೆಗೆದುಹಾಕುವಂಥ ಸಹಾಯ ಆತನ ಇಟ್ಕೊಂಡು ನಿಮಗೆ ಆತನ ಚಿಂತೆ ಮಾಡಬೇಡ ಅಂತ ಹೇಳ್ತಾ ಇದ್ದಾನ? ಅಥವಾ ಸುಮ್ಮನೆ ಬರೀ ಬಾಯಿ ಮಾತಿಂದ ಹೇಳ್ತಾ ಇದ್ದಾನೆ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ? ಪ್ರಿಯ ದೇವ ಮಗುವೇ, ಆತನು ಸಹಾಯವನ್ನು ತಕೊಂಡು ಬಂದು ನೀನು ಚಿಂತೆ ಮಾಡಬೇಡ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ.
ನಿನ್ನ ಚಿಂತೆಗೆ ಕಾರಣವಾದಂಥ ಸಮಸ್ಯೆಗಳು, ಹೋರಾಟಗಳು, ಕಣ್ಣೀರು, ಕಷ್ಟಗಳು, ಎಲ್ಲ ಸಂಗತಿಗಳಿಗೆ ಬೇಕಾದಂಥ ಸಹಾಯವನ್ನು ಆತನು ತಕೊಂಡು ಬಂದು ಆತನು ಹೇಳ್ತಾ ಇದ್ದ, ನನ್ನ ಮಗನೇ, ನನ್ನ ಮಗಳೇ, ನೀನು ಚಿಂತೆ ಮಾಡಬೇಡ ಎಂಬುದಾಗಿ. ಹಾಗೆ ನಾವು 1 ಪೇತ್ರನ ಪತ್ರಿಕೆ 5ನೇ ಅಧ್ಯಾಯದ 7ನೇ ವಚನಕ್ಕೆ ಹೋಗುವಾಗ ಅಲ್ಲಿ ವಾಕ್ಯ ಹೇಳ್ತದೆ, ನಿಮ್ಮ ಚಿಂತೆಯನ್ನೆಲ್ಲ ಯೇಸುವಿನ ಮೇಲೆ ಹಾಕ್ರಿ, ಆತನು ನಿಮಗೋಸ್ಕರ ಚಿಂತಿಸ್ತಾನೆಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಅಂದ್ರೆ ಮತ್ತಾಯ 6:31 ಚಿಂತೆ ಮಾಡಬೇಡ್ರಿ, ನಾನು ನಿಮಗೆ ಪರಿಹಾರ ಇಟ್ಟಿದ್ದೇನೆ ಅಂತ ಹೇಳಿ, ಈಗ 1 ಪೇತ್ರ 5ನೇ ಅಧ್ಯಾಯ 7ನೇ ವಚನದಲ್ಲಿ ಆತನು ಹೇಳ್ತಾ ಇದ್ದಾನೆ, ನಿಮ್ಮ ಚಿಂತೆಗಳು ನನ್ನ ಮೇಲೆ ಹಾಕ್ರಿ ಅಂತೇಳಿ. ಹಾಗಾದ್ರೆ ನಾ ಹೇಳಿದ್ರು ಜಾಗ್ರತೆ ಕೇಳಿಸ್ಕೊಳ್ರಿ. ಈ 2 ವಾಕ್ಯಗಳನ್ನ ನಾವು ಕೇಳಿಸ್ಕೊಂಡಿದ್ದೇವೆ, ಧ್ಯಾನಿಸಿದ್ದೇವೆ. 2 ವಾಕ್ಯಗಳು ನಮಗೆ ಚೆನ್ನಾಗಿ ಗೊತ್ತು. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 31ನೇ ವಚನ, 1 ಪೇತ್ರನ ಪತ್ರಿಕೆ 5ನೇ ಅಧ್ಯಾಯದ 7ನೇ ವಚನ ನಮ್ಮೆಲ್ಲರಿಗೂ ಗೊತ್ತು. ಅಲ್ಲೇನೋ ದೇವರು ಹೇಳ್ತಾ ಇದ್ದಾರೆ ಚಿಂತೆ ಮಾಡಬೇಡ್ರಿ ಅಂತೇಳಿ. 1 ಪೇತ್ರ 5ನೇ ಅಧ್ಯಾಯ 7ನೇ ವಚನದಲ್ಲಿ ಆತನು ಹೇಳ್ತಾ ಇದ್ದಾನೆ, ನಿಮ್ಮ ಚಿಂತೆ ನನ್ನ ಮೇಲೆ ಹಾಕ್ರಿ ಅಂತೇಳಿ. ಹಾಗಾದ್ರೆ ನಾವಿವತ್ತು 3 ಕೆಲಸ ಮಾಡೋಣ್ರಿ. ಜಾಗ್ರತೆ ಕೇಳಿಸ್ಕೊಡ್ರಿ. ಈ ವಾಕ್ಯಗಳು ನಿಮ್ಮೆಲ್ಲರಿಗೂ ಗೊತ್ತು, ಈ ವಾಕ್ಯಗಳು ನಮ್ಮೆಲ್ಲರಿಗೂ ಗೊತ್ತು. ಆದ್ರೆ ನಾವು ಮಾಡುವಂತ 3 ವಿಷಯಗಳನ್ನ ನಿಮಗೆ ನಾನು ನಿಮ್ಮ ಮಧ್ಯದಲ್ಲಿ ಹೇಳ್ತೇನೆ. ಜಾಗ್ರತೆ ಕೇಳಿಸ್ಕೊಡ್ರಿ. ಈ ವಾಕ್ಯ ಭಾಗಗಳು ನಮಗೆ ಚೆನ್ನಾಗಿ ಗೊತ್ತು, ಆದ್ರೂ ಪರವಾಗಿಲ್ಲ, ನಾ ಹೇಳೋದನ್ನ ಜಾಗ್ರತೆ ಕೇಳಿಸ್ಕೊಡ್ರಿ. ದೇವರು ಹೇಳಿದ ಮಾತನ್ನ ಮೊದಲು ನಾವು ನಂಬೋಣ. ನಾವೆಲ್ಲರಿಗೂ ಗೊತ್ತಿರುವಂತ ವಾಕ್ಯಗಳೇ ಇದು. ಮತ್ತಾಯ 6:31, 1 ಪೇತ್ರ 5ನೇ ಅಧ್ಯಾಯ 7ನೇ ವಚನ ಇವು ನಮಗೆ ಗೊತ್ತಿರೋ ವಾಕ್ಯನೇ. ಆದ್ರೂ ಈ ವಾಕ್ಯಗಳು ನಾವು ನಂಬೋದಿಲ್ಲ. ಈ ವಾಕ್ಯಗಳಲ್ಲಿ ಏನ್ ಹೇಳಲ್ಪಟ್ಟಿದೆ? ಚಿಂತೆ ಮಾಡಬೇಡ, ನಿಮ್ ಚಿಂತೆ ನನ್ನ ಮೇಲೆ ಹಾಕ್ರಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಈ ವಾಕ್ಯಗಳು ನಂಬೋಣ, ದೇವರ ಮಾತುಗಳನ್ನ ನಂಬೋಣ. ದೇವರು ನಮ್ಗೆ ಹೇಳಿದಾರಲ್ಲ, ಇದು ನಿಜ ಸತ್ಯ ಎಂಬುದಾಗಿ ಆ ಮಾತುಗಳನ್ನ ನಂಬೋದನ್ನ ಕಲ್ತ್ಕೊಂಡ್ರಿ. 2ನೇದಾಗಿ ದೇವರು ಹೇಳಿದ ಹಾಗೆ ನಾವು ಮಾಡೋಣ. ದೇವರು ಚಿಂತೆ ಮಾಡಬೇಡ್ರಿ ಅಂತ ಹೇಳಿದಾನ, ಚಿಂತೆ ಮಾಡೋದು ಬೇಡ. ನಮ್ಮ ಚಿಂತೆಗಳನ್ನ ಆತನ ಮೇಲೆ ಹಾಕ್ರಿ ಅಂತ ಹೇಳಿದಾನ, ಹಾಕೊಂಡ್ರಿ. ಜಾಗ್ರತೆ ಕೇಳಿಸ್ಕೊಡ್ರಿ. ಆತನ ಹೇಳಿದ್ದನ್ನ ಮಾಡೋಣ. ಮೊದಲನೇದಾಗಿ ನಂಬೋಣ, 2ನೇದಾಗಿ ಆತನ ಮಾತು ಹೇಳಿದ ಹಾಗೆ ನಾವು ಮಾಡೋಣ. 3ನೇದಾಗಿ ಯಾವಾಗ ನಾವು ಆತನ ಮಾತನ್ನು ನಂಬಿ, ಯಾವಾಗ ಆತನ ಮಾತಿನ ಹಾಗೆ ನಾವು ಮಾಡ್ತೀವೋ, 3ನೇದಾಗಿ ಆತನ ಕಾರ್ಯಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯ. ಆತನ ಮಾತುಗಳನ್ನು ನಂಬದೆ, ಆತನ ಮಾತಿನ ಪ್ರಕಾರ ನಾವು ಮಾಡದೆ ಆತನ ಕಾರ್ಯಗಳು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವೇನ್ ಮಾಡ್ತೀವಂದ್ರೆ ಆತನ ಮಾತುಗಳನ್ನ ನಂಬೋದಿಲ್ಲ, ಆತನ ಮಾತಿನ ಹಾಗೆ ಮಾಡೋದಿಲ್ಲ, ಆದ್ರೆ ಆತನ ಕಾರ್ಯಗಳು ಮಾತ್ರ ನಾವು ನೋಡ್ಬೇಕಂತ ಬಯಸ್ತೇವೆ. ಇಲ್ಲ 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 ಪ್ರಿಯ ದೇವ ಮಗುವೆ, ಆತನು ಬಯಸುವುದೇನಪ್ಪ ಅಂದ್ರೆ ನೀನು ಆತನ ಮಾತನ್ನ ನಂಬಬೇಕು, ಆತನ ಮಾತಿನ ಹಾಗೆ ನೀನು ಮಾಡಬೇಕು, ಆತನ ಮಾತಿನಲ್ಲಿದ್ದಂಥ ಕಾರ್ಯಗಳನ್ನ ನೀನು ಅನುಭವಿಸಬೇಕೆಂಬುದಾಗಿ ದೇವರು ಬಯಸುವನಾಗಿದ್ದಾನೆ. ಹಾಗಾಗಿ ಇಂದು ನಿನ್ನ ಚಿಂತೆಗಳನ್ನ ಆತನಿಗೆ ಕೊಡು. ಮೊದಲು ಎಂಥದೇ ಸಮಸ್ಯೆ ಇರಲಿ ಆತನ ತಕ್ಕೊಳ್ತಾನೆ ಅನ್ನುವಂಥ ಒಂದು ನಂಬಿಕೆ ನಿನಗಿರಲಿ. ಆತನು ಹೇಳಿದ್ದಾನೆ ಚಿಂತೆ ಮಾಡಬೇಡ ಅಂತೇಳಿ, ಆತನು ಹೇಳಿದ್ದಾನೆ ನಿನ್ನ ಚಿಂತೆ ನನಗೆ ಕೊಡು ಅಂಥೇಳಿ, ಇದನ್ನ ನೀನು ಮೊದಲು ನಂಬು. ಮೊದಲು ನೀನು ನಿನ್ನ ಚಿಂತೆಗಳನ್ನ ಆತನಿಗೆ ಕೊಡು. ಆತನು ಅವುಗಳನ್ನ ಹೊರ್ತಾನೆ, ಆತನು ನಿಮಗೋಸ್ಕರ ಚಿಂತಿಸ್ತಾನೆ, ಆತನು ಅವುಗಳಿಗಾಗಿ ಪರಿಹಾರವನ್ನ ಕೊಡ್ತಾನೆ. ಹಾಗಾಗಿ ಪ್ರಿಯ ದೇವ ಮಗುವೇ, ಚಿಂತೆಯಿಂದ ಕಳವಳಗೊಳ್ಬೇಡ. ನಿನ್ನ ಚಿಂತೆಯನ್ನು ಹೊರುವಂತ ದೇವರಿಗೆ ನಿನ್ನ ಚಿಂತೆಗಳನ್ನ ಕೊಡು. ಚಿಂತೆಯಿಂದ ಕೊರಗಬೇಡ. ನಿನ್ನ ಚಿಂತೆಯನ್ನ ಸರಿಪಡಿಸುವ ದೇವರಿಗೆ ನಿನ್ನ ಚಿಂತೆಯನ್ನು ಕೊಡು. ನಿನ್ನ ಚಿಂತೆಯಿಂದ ಬಾಧೆಗೆ ಒಳಗಾಗಬೇಡ. ನಿನ್ನ ಚಿಂತೆಯನ್ನ ತಿದ್ದುವಂತ ಸರಿಪಡಿಸುವಂತ ದೇವರಿಗೆ ನಿನ್ನ ಚಿಂತೆಗಳನ್ನ ಕೊಡು. ನಿನ್ನ ಚಿಂತೆಗಳನ್ನ ನೋಡಿ ಕೊರಗಿ ನಿನ್ನ ಜೀವಿತ ಹಾಳು ಮಾಡಿಕೊಳ್ಬೇಡ. ನಿನ್ನ ಚಿಂತೆಯನ್ನ ದೇವರಿಗೆ ಕೊಡು. ಯಾಕಂದ್ರೆ ಆತನು ಅವುಗಳಿಗೆ ಸಂಪೂರ್ಣವಾದ ಪರಿಹಾರವನ್ನು ನೇಮಿಸಿದ್ದಾನೆ. ಚಿಂತಿಸಬೇಡ, ಬಾ ದೇವರ ಬಳಿಗೆ, ದೇವರಲ್ಲಿ ನಿಂತ್ಕೋ. ದೇವರು ನಿನ್ನನ್ನು ಆಶೀರ್ವದಿಸ್ತಾನೆ. ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆ ಆದ ದೇವರೇ, ನಿನ್ನ ಮಹಾಕೃಪೆಗಾಗಿ, ನಿನ್ನ ಮಹಾದಯೆಗಾಗಿ ಸ್ತೋತ್ರಪ್ಪ. ನಿನ್ನ ಮಕ್ಕಳ ಚಿಂತೆ ಕಾರಣವಾದ ಎಲ್ಲ ಸಂಗತಿಗಳನ್ನ ತೆಗೆದುಹಾಕು ದೇವರೇ. ನಿನ್ನ ಮಕ್ಕಳನ್ನ ಆಶೀರ್ವದಿಸು, ನಿನ್ನ ಮಕ್ಕಳನ್ನ ಬಲಪಡಿಸು, ನಿನ್ನ ಮಕ್ಕಳನ್ನ ನಿನ್ನ ಮಹಿಮೆಗಾಗಿ ನಿಲ್ಲಿಸಬೇಕೆಂಬ ಹೇಳಿ ಪ್ರಾರ್ಥಿಸ್ತೇನೆ. ಹೌದು, ನೀನು ಹಾಗೆ ಮಾಡಿದ್ದಕ್ಕಾಗಿ ನಿನ್ನ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸ್ತಾ ಎಲ್ಲವನ್ನು ನಿನ್ನ ಪಾಸನಲ್ಲಿ ಅರ್ಪಿಸಿಕೊಡ್ತಾ ಯೇಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.